ಸಾಂಗ್ ನೋಡಕ್ಕೆ 3 ದಿವಸದಿಂದ ಬರ್ತಾ ಇದ್ದೀನಿ ಅನ್ಕೊಳ್ರಿ. ನಿನ್ನೆನೂ ಬಂದಿದ್ದೀನಿ, ಮೊನ್ನೆನೂ ಬಂದಿದ್ದೀನಿ, ನಾಳೆನೂ ಬರ್ತೀನಿ. ಏನಕ್ಕೆ? ಗುಲಾಬಿ ಸಾಂಗ್ ನೋಡಕ್ಕೆ. ಅದ್ರಲ್ಲಿ ನಿಷ್ಕಲಮೆ ಬೆಂಗ್ಮಾಲವ್ರೆ ಆಕ್ಟಿಂಗು, ನಮ್ ಶಂಕರ್ ಸರಿಗೆ ಡೈರೆಕ್ಷನ್ಗೆ ಕಾಲ್ ಮುಗಿದ್ ಬಿಡ್ಬೇಕು. ಆಕ್ಟಿಂಗ್ ಏನಂತೀರಾ ಗುಲಾಬಿ ಸಾಂಗ್ ಅಲ್ಲಿ? ಸಖತ್ತಾಗಿತ್ತು. ನಮ್ ಶ್ರೀಜಿತ್ ಸರ್ ಅಷ್ಟೇ ಹೆಂಗ್ ಮಾಡೋರೆ ಅಂತೀರಾ? ಕಲ್ದೋಗ್ಬಿಟ್ಟೆ. ಹೆಂಗೆ ಕಲ್ದೋಗ್ಬಿಟ್ಟಿದೀನಿ. ಸಾಂಗ್ ನೋಡಕ್ ನಾನೇನು ಬರ್ತೀನಿ, ನಾಳಿದ್ದು ಬರ್ತೀನಿ. ಮೂವಿ ಸಖತ್ತಾಗೈತೆ. ಆದಷ್ಟು ಶೇರ್ ಮಾಡ್ರಿ. ಥ್ಯಾಂಕ್ ಯು. ಗುಲಾಬಿ ಸಾಂಗ್ ಮಾತ್ರ ಮಸ್ತ್ ಆಗಿತ್ತು. ಬಂದ್ ನೋಡ್ರಿ, ಕಲ್ದೋಯ್ತೀರಾ ನೀವು. ನೋಡ್ರಿ ಸಾಂಗ್ಗಳನ್ನ. ಈಸ್ಟ್ ಆರ್ ವೆಸ್ಟ್ ಸೋಲ್ಮೇಟ್ ಸಿನಿಮಾ ಇಷ್ಟ ಬೆಸ್ಟ್ ಅಣ್ಣ. ಸೂಪರ್ 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 ಆಗಿದೆ ಮೂವಿ. ಗುಲಾಬಿ ಸಾಂಗ್ ನೋಡಿ. ಮೂವಿ ಮಾತ್ರ ಸೂಪರ್. ಗಿಡ ಮರ ಮತ್ತೆ ಸಾಂಗು ಮಾತ್ರ ಫುಲ್ ಟ್ರೆಂಡು. ಇಂಥ ಮೂವಿ ಮುಂದಕ್ಕೆ ಮಾಡ್ಲಿಲ್ಲ ಅಂದ್ರೆ ನಾನೇ ಫ್ರೆಂಡ್ಸ್ ಸರ್ ಅಷ್ಟೇ. ಸೋಲ್ಮೇಟ್ ಫಿಲಂ ಭಾರಿ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆ ಚಿತ್ರ ಬೇಕಾಗಿತ್ತು ಅಂತ ಒಳ್ಳೆ ಚಿತ್ರ ಕೊಟ್ಟಿದ್ದಾರೆ. ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ. ಒಳ್ಳೆ ಕತೆ ಇದೆ. ಪರಿಸರದ ಬಗ್ಗೆ ತುಂಬಾ ಒಳ್ಳೆ ಜನಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ತುಂಬಾ ಒಳ್ಳೆ ಪಿಕ್ಚರು, ಉಳಿಸ್ಕೊಳ್ಳಿ. ಸೂಪರ್ ಮೂವಿ ಸರ್. ಫ್ಯಾಮಿಲಿ ಎಲ್ಲ ಬಂದು ಮೂವಿ ನೋಡ್ಬೇಕು. ಮೂವಿ ಮಾತ್ರ ಸೂಪರ್ ಆಗಿದೆ. ಎಲ್ಲ ಬಂದು ನೋಡಿ. ಭಾರಿ ಆಗೈತೆ. ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡ್ರಿ. ಭಾರಿ ಆಗೈತೆ. ಸೂಪರ್ ಚೆನ್ನಾಗಿದೆ. ಇಷ್ಟ ಆಯ್ತು ನನಗೆ. ತುಂಬ ಚೆನ್ನಾಗಿದೆ. ಮೂವಿ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಅಣ್ಣ. ಡೈರೆಕ್ಷನ್, ಸ್ಕ್ರೀನ್ ಪ್ಲೇ ಸೂಪರ್ ಆಗಿದೆ ಅಣ್ಣ. ಚೆನ್ನಾಗಿದೆ. ಸೂಪರ್ 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 ಚೆನ್ನಾಗಿದೆ ಫಿಲಂ. ನಮ್ಮ ಕರ್ನಾಟಕ ಉಳಿಸಿದ್ದಾರೆ. ಸೂಪರ್ ಆಗಿದೆ. ಇದು ಸೋಲ್ಮೇಟ್ಸ್ ಅನ್ನೋದು, ಈ ಪರಿಸರ ಪ್ರೇಮಿ ಅನ್ನೋದು ಸೂಪರ್ ಆಗಿದೆ ಫಿಲಮು. ಡ್ಯಾನ್ಸು, ಆ ಸಾಂಗ್ಸ್ ಅಂತೂ ಹೈಲೈಟ್ ಆಗಿದೆ ಸರ್. ಚೆನ್ನಾಗಿದೆ, ಸೂಪರ್ ಆಗಿದೆ. ತುಂಬ ಚೆನ್ನಾಗಿದೆ ಕನ್ನಡ ಮೂವಿ ಸೋಲ್ಮೇಟು. ಎಲ್ಲ ಕನ್ನಡ ಪ್ರೇಕ್ಷಕರು ಬಂದು ಪ್ರೋತ್ಸಾಹಿಸಿ ತುಂಬ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಮಾತ್ರ ನೀವು ಲಾಸ್ಟ್ ಕೊನೆವರೆಗೂ ಗೊತ್ತಾಗಲ್ಲ. ತುಂಬ ಸೀಕ್ರೆಟ್ ಆಗಿದೆ. ಚೆನ್ನಾಗಿದೆ, ನೋಡಿ ಎಂಜಾಯ್ ಮಾಡಿ. ಎಲ್ಲ ಸೂಪರ್ ಆಗಿತ್ತು. ನೇಚರ್ ಬಗ್ಗೆ ವಿಡಿಯೋ ಮಾಡಿರೋದು ತುಂಬಾ ನೋಡಿ ಚೆನ್ನಾಗಿ ಅನಿಸ್ತು. ಮೂವಿ ಚೆನ್ನಾಗಿದೆ. ನೇಚರ್ ಬಗ್ಗೆ, ನೇಚರ್ ರಕ್ಷಣೆ ಮಾಡಿ ಅಂತ ಹೇಳ್ತಿದ್ದಾರೆ. ಮೂವಿ ಚೆನ್ನಾಗಿದೆ ಸರ್. ಹೀರೋಯಿನ್ನು ಚೆನ್ನಾಗಿದ್ದಾರೆ. ಎಲ್ಲ ಚೆನ್ನಾಗಿದ್ದಾರೆ. ಸೂಪರ್ ಆಗಿತ್ತು ಸರ್. ಎಲ್ಲ ಇದು ಚೆನ್ನಾಗಿತ್ತು ಸರ್. ಸೂಪರ್ ಸರ್. ಸಿನಿಮಾ ಅಂತ ಸೂಪರ್ ಸೂಪರ್ ಆಗಿತ್ತು. ಚೆನ್ನಾಗಿದೆ ಸರ್. ಬ್ಯೂಟಿಫುಲ್ ಪಿಕ್ಚರ್ ಆಗಿದೆ. ಪರಿಸರ ಬಗ್ಗೆದಾಗಿ ಒಂದು ಏನು ಸಮಾಜಕ್ಕೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಆಮೇಲೆ ಏನೇನು ಸಮಾಜದಲ್ಲಿ ಯಾವ ರೀತಿಯಾಗಿ ಪೊಲಿಟಿಕ್ಸ್ ಮಾಡ್ತಾರೆ, ಯಾವ ರೀತಿಯಾಗಿ ಒಂದು ಒಳ್ಳೆ ಒಂದು ಮೆಸೇಜ್ ಕೊಡು, ಒಳ್ಳೆ ಆರೋಗ್ಯಕರವಾದ ವಿಚಾರ, ಜನಕ್ಕೆ ಎಷ್ಟೊಂದು ಕಷ್ಟಗಳು ಬರ್ತದೆ ಮೆಸೇಜ್ ಕೊಟ್ಟಿದ್ದಾರೆ ಪಿಕ್ಚರ್. ಚೆನ್ನಾಗಿದೆ, ವೆರಿ ಗುಡ್. ಇನ್ನೂ ಕೂಡ ಅವ್ರಿಗೆ ಒಳ್ಳೆ ಭವಿಷ್ಯ ಇದೆ. ಪಿಕ್ಚರ್ ಚೆನ್ನಾಗಿ ಮಾಡಿದ್ದಾರೆ. ಗುಡ್. ಮೂವಿ ತುಂಬ ಚೆನ್ನಾಗಿದೆ. ಪರಿಸರದ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಹೀರೋಗ ಒಳ್ಳೆ ಫೀಚರ್ ಇದೆ. ಸೂಪರ್ ಆಗಿದೆ. ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಮೂವಿ ತುಂಬ ಚೆನ್ನಾಗಿದೆ. ಕಲ್ಪನಾ 1 ಮತ್ತು 2 ನೋಡಿದ್ದೀವಿ. 3 ನೋಡೋಕೆ ಕಾಯ್ತಾ ಇದ್ದೆ. ಇದು 3 ನೋಡ್ದಂಗೆ ಆಯಿತು. ಹಾರರ್ ಆಗೂ ಇದೆ, ಪರಿಸರ ಬಗ್ಗೆನೂ ಇದೆ. ಹೀರೋಯಿನ್ ಆ್ಯಕ್ಟಿಂಗ್ ಅಂತೂ ಸೂಪರ್ ಆಗಿದೆ. ತುಂಬ ಇಷ್ಟ ಆಯಿತು. ಮೂವಿ ಚೆನ್ನಾಗಿದೆ. ಮೂವಿ ಮಾತ್ರ ಸಖತ್ತಾಗಿತ್ತು. ಸಾಂಗ್ಗಳೆಲ್ಲ ಚೆನ್ನಾಗಿತ್ತು. ಗಿಡ ನೆಡ್ಬೇಕಂತ ಹೇಳಿದ್ರು, ಅದು ನಂಗೆ ತುಂಬ ಇಷ್ಟ ಆಯಿತು. ನೈಸ್ ಮೂವಿ, ಸೂಪರ್. ಎಂಟರ್ಟೈನ್ಮೆಂಟ್ ಈಸ್ ಗುಡ್. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫಿಲಿಮು. ಎಲ್ಲರೂ ಚೆನ್ನಾಗಿ ನೋಡಿ ಸಪೋರ್ಟ್ ಮಾಡಿ. ದಯವಿಟ್ಟು ಕನ್ನಡ ಫಿಲಿಮ್ ನೋಡಿಸಿ. ಪಿಕ್ಚರ್ ಬಹಳ ಚೆನ್ನಾಗಿದೆ. ಚೆನ್ನಾಗಿದೆ. ಕನ್ನಡ ಫಿಲಮ್ ಚೆನ್ನಾಗಿದೆ. ವಾರಕ್ಕೊಂದು ಕನ್ನಡ ಸಿನಿಮಾ ನೋಡಿ, ವರ್ಷಕ್ಕೊಂದು ಗಿಡ ನೋಡಿ. ಒಳ್ಳೆ ಮೆಸೇಜ್ ಸಿಕ್ತು. ತುಂಬ ಚೆನ್ನಾಗಿತ್ತು. ಡೈರೆಕ್ಷನ್ ಬಹಳ ಚೆನ್ನಾಗಿತ್ತು. ಸೂಪರ್ ಆಗಿತ್ತು. ಫ್ಯಾಮಿಲಿ ಕರ್ಕೊಂಬಂದು ನೋಡಬಹುದಾದಂಥ ಸಿನಿಮಾ. ಇಲ್ಲ, ಚೆನ್ನಾಗಿತ್ತಪ್ಪ. ಮೂವಿ ತುಂಬ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ತುಂಬ ಅದ್ಭುತವಾಗಿದ್ದಾರೆ. ಮತ್ತು ಅದರಲ್ಲಿರೋ ಕಂಟೆಂಟು ಮತ್ತು ಆ ಸ್ಟೋರಿ ತೆಗೆದಿರೋದ್ರು, ಅದರಿಂದ ಒಳ್ಳೆ ಮೆಸೇಜ್ ಬರುತ್ತೆ. ಸೊ ಅದನ್ನು ಎಲ್ಲ ಕನ್ನಡಿಗರು ಫಾಲೋ ಮಾಡಿದ್ರೆ ನಮ್ಮ ನಾಡಲ್ಲಿ ಮರಗಳ ಸಂತತಿ ನಾವು ಬೆಳೆಸ್ಬಿಟ್ಟಂದರೆ ನಮ್ಮ ನಾಡು ಒಳ್ಳೆ ಕರ್ನಾಡು ಅನ್ನೋದಕ್ಕಿಂತ ಒಳ್ಳೆ ನಿದರ್ಶನ ಬಂದೇ ಬರುತ್ತೆ. ಆ ಥರ ಡೈರೆಕ್ಟರ್ ತೆಗೆದಿರೋರಿಗೆ ಅವ್ರಿಗೆ ಒಳ್ಳೆಯದಾಗಲಿ. ಇದೇ ರೀತಿ 10 ಕನ್ನಡ ಚಲನಚಿತ್ರನ ತೆಗೀಲಿ ಅನ್ನೋದು ನನ್ನ ಆಸೆ. ಫಿಲಮ್ ಚೆನ್ನಾಗಿದೆ. ಡೈರೆಕ್ಷನ್ ಎಲ್ಲ ಚೆನ್ನಾಗಿದೆ. ನೇಚರ್ ಬಗ್ಗೆ ಒಳ್ಳೆ ಗುಡ್ ಕಾನ್ಸೆಪ್ಟ್ ಇದೆ. ಎಲ್ಲರೂ ಬಂದು ಫಿಲಮ್ ನೋಡಿ ವಿತ್ ಫ್ಯಾಮಿಲಿ ನೋಡಿದ್ರೆ ಗುಡ್ ಫಿಲಮ್.